ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ರೆಸಿಪಿ ಗೋಬಿ ಮಂಚೂರಿ. ಆದರೆ ನಾನಿಲ್ಲಿ ಗೋಬಿ ತೊಗೊಂಡಿಲ್ಲ, ಗೋಬಿ ಬದಲಿಗೆ ಕ್ಯಾಬೇಜ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಫಸ್ಟು ಮಸಾಲೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಖಾರದ ಪುಡಿ, ಒಂದಿಷ್ಟು ಧನಿಯಾ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ, ಹಾಕ್ಕೊಂಡು ನೀರು ಹಾಕಿ ತರ್ತರಿಯಾಗಿ ರುಬ್ಕೊಂಡು ಇಟ್ಕೊಳ್ಳೋಣ ಪೇಸ್ಟ್ ಫಾರ್ಮಲ್ಲಿ. ಆನಂತರ ಆ ಪೇಸ್ಟಿಗೆ ಮಿಕ್ಸ್ ಮಾಡೋಕ್ಕೆ 1 ಸ್ಪೂನ್ ಕಾರ್ನ್ಫ್ಲೋರ್, ಗರಂ ಮಸಾಲ ಪೌಡರ್, ಚಾಟ್ ಮಸಾಲ, ಅರಿಶಿನ ಪುಡಿ, ಉಪ್ಪು, ಅರ್ಧ ಹೋಳು ನಿಂಬೆಹಣ್ಣು ಮತ್ತು ಟೊಮೆಟೊ ಕೆಚಪ್ ಇದಿಷ್ಟನ್ನು ನಾವು ರುಬ್ಬಿಟ್ಕೊಂಡಿರೋ ಅಂತಹ ಪೇಸ್ಟಿಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ 1 ಕಪ್ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಈಗ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿಯಾದಂಥ ಒಂದು ಸಾಂಬಾರ್ ಫಾರ್ಮಲ್ಲಿ ನಮಗೆ ಮಸಾಲೆ ರೆಡಿ ಆಗುತ್ತೆ. ಇದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕ್ಯಾಬೇಜ್ನ ಮ್ಯಾರಿನೇಟ್ ಮಾಡ್ಕೋಬೇಕಲ್ಲ, ಸೊ ಅದಕ್ಕೆ ಅಚ್ಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು ಇದಿಷ್ಟನ್ನು ಮೇಲೆ ಹಾಕ್ಕೊಂಡು ನೀರು ಹಾಕ್ದಲೆ ಗಟ್ಟಿಗೆ ಕಲಿಸ್ಕೊಳ್ಳೋಣ. ಬೇಕಿದ್ದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಇದಾದ ನಂತರ ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಗೋಲಿ ಗೋಲಿ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಅದಷ್ಟನ್ನು ಕರ್ಕೊಂಡ್ರೆ ನಮಗೆ ಡ್ರೈ ಗೋಬಿ ಕ್ರಿಸ್ಪಿಯಾಗಿ ರೆಡಿ. ಈ ಡ್ರೈ ಗೋಬಿನ ನೀವು ಹಾಗೆ ಬೇಕಿದ್ರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬಂದಿದೆ. ನಾನಿಲ್ಲಿ ಸೋಯಾ ಸಾಸ್ ಯೂಸ್ ಮಾಡ್ತಾ ಇಲ್ಲ, ಟೊಮೆಟೊ ಕೆಚಪ್ ಯೂಸ್ ಮಾಡ್ತಿದ್ದೀನಿ, ಅದು ಸ್ವಲ್ಪ ಕ್ವಾಂಟಿಟಿ ಅಷ್ಟೆ. ನಂತರ ಬಾಣಲಿಲಿ 4 ಸ್ಪೂನ್ ಎಣ್ಣೆ ಕಾದಾದ ನಂತರ ನಾವೇನು ಮೊದಲೇ ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಸಾಂಬಾರ್ ರೀತಿಯಲ್ಲಿ, ಅದನ್ನು ಕುದಿಸ್ಕೋಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಬ್ರೌನಿಷ್ ಫ್ರೈ ಆದ ನಂತರ ಆ ಸಾಂಬಾರು ಮಿಕ್ಸ್ ಮಾಡಿ 1 ಕುದಿ ಕುದ್ದ ನಂತರ ಮಾಡ್ಕೊಂಡಿರೋ ಅಂಥ ಎಲ್ಲ ಡ್ರೈ ಗೋಬಿ ಪೀಸಸ್ ಆ್ಯಡ್ ಮಾಡಿ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೋಬಿ ಮಂಚೂರಿ ಈಸ್ ಆಲ್ ರೆಡಿ. ಜಾಸ್ತಿ ಹೊತ್ತು ಇಡಕ್ಕೆ ಹೋಗಬಾರ್ದು, ಯಾಕಂದರೆ ನಾವು ಸಾಂಬಾರ್ ಜೊತೆ ಮಿಕ್ಸ್ ಮಾಡಿರೋದ್ರಿಂದ ಅದು ಕ್ರಿಸ್ಪಿಯಾಗಿರಲ್ಲ, ಮೆತ್ತಗಾಗೋಗುತ್ತೆ. ಸೊ ಮಾಡಿದ ಕೂಡಲೇ ತಿನ್ನಿ. ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಲೆಂತಿ ಪ್ರೊಸೀಜರ್ ಆಗಿರ್ಬೋದು, ಆದರೂ ಕೂಡ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ಯೋರ್ ಪ್ರೆಷಿಯಸ್ ಟೈಮ್. ಲಾಟ್ಸ್ ಆಫ್ ಲವ್. ಮತ್ತೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. Don't forget to like, share and subscribe.